ಈ ಒಂದು ಸತ್ಯಾಗ್ರಹದಲ್ಲಿ ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಹಾಗೂ ಅಲ್ಪಸಂಖ್ಯಾತರ ಮೋರ್ಚಾನವರು ಇವತ್ತು ಈ ಒಂದು ಸ್ಟ್ರೈಕನ್ನು ಹಮ್ಮಿಕೊಂಡಾರ. ಆದರೆ ಈಗ ನನಗೆ ಯಾರೋ ಹೇಳುದು, ಇಲ್ಲ ನಾಗೇಂದ್ರರವರು ನೀವು ಮುಂಜಾನೆ ಹೇಳಿದ್ರಿ ರಾಜೀನಾಮೆ ಕೊಡ್ಬೋದು ಅಂತ ಹೇಳಿದ್ರಿ, ನಾಗೇಂದ್ರ ಅವರು ಏನು ಬಂದರೂ ನಾ ರಾಜೀನಾಮೆ ಕೊಡೋದಿಲ್ಲ ಅನ್ನತಕ್ಕಂಥ ಮಾತ ಹೇಳಿದ್ರು ಅಂತೇಳಿ ಈಗ ಯಾರೋ ಹೇಳಿದ್ರಪ್ಪ. ಎಂಥ ನಾಚಿಕೆಗೇಡಿ ಜನ ರೀ ಇವರು. ಇವ್ರಿಗೆ ನಾನು ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ ಕಾಂಗ್ರೆಸ್ನವ್ರಿಗೆ? ನಾ ಈ ಪ್ರಶ್ನೆ ಕೇಳ್ತೀನಿ. ಒಂದು ಕಡೆ ಅಸೆಂಬ್ಲಿನಲ್ಲೇ ಸಿದ್ದರಾಮಣ್ಣವರು ಈ ನಾಗೇಂದ್ರಪ್ಪ ಅವರು SP ಕಾರ್ಪೊರೇಷನ್ನಲ್ಲಿ 180 ಕೋಟಿ ಹಣ ಅವ್ಯವಹಾರ ಮಾಡೋದು ನಿಜ ಅಂಥೇಳಿ ಅಸೆಂಬ್ಲಿನಲ್ಲಿ ಅವರು ಒಪ್ಕೊಂಡ ಮೇಲೆ ಪುನಃ ಯಾರ್ದೋ ಒಂದು ಒತ್ತಡಕ್ಕಾಗಿ ಆ ST ಮನುಷ್ಯ ಬರೇ ಜಾತಿ ST ಅನ್ನೋದು ಒಂದೇ, ಏನು ಬರೀ ST SC ಮತ್ತೊಬ್ರು ಯಾರು ಬೇರೆದವ್ರಿಗೆ ಅನ್ಯಾಯ ಮಾಡಿದ್ರೆ ಅವ್ರ ಮೇಲೆ ಯಾವುದೂ ಆ್ಯಕ್ಷನ್ ಇಲ್ವಾ? ಹೇಳಿ ಯಾರಿಗೆ ಅವ್ರ ಮೇಲೆ ಆ್ಯಕ್ಷನ್ ಇಲ್ಲೇನು? ಅವರು ಎಲ್ಲರಿಗೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಇರ್ತದೆ. ಎಲ್ಲರಿಗೆ ಯಾರು ತಪ್ಪು ಮಾಡಿದ್ರು ಅದು ತಪ್ಪೇನೆ. ನಾನೇ ಮಾಡಲಿ, ಇನ್ನೊಬ್ರು ಯಾರ್ಯಾರು ಗೌಡ್ರೆ ಮಾಡಲಿ, ಸಾವುಕಾರೇ ಮಾಡಿ, ಆದ್ರೆ ಹೋಗಿ ಬಿಟ್ಟು ಇಂಥ ನಾಚಿಕೆಡಿ ಕೆಲಸ ಮಾಡಿದ್ರಲ್ಲ, ಇದು ನಿಮ್ಮನ್ನು ಯಾವ ಕಾರಣಕ್ಕೂ ಈ ಕರ್ನಾಟಕ ರಾಜ್ಯದ ಜನ ನಿಮ್ಮನ್ನೆಲ್ಲ ಕ್ಷಮೆ ಮಾಡೋದಿಲ್ಲ. ಪಾಪ ದೇಶಿ ಮನುಷ್ಯನ ಅಷ್ಟೊಂದು ಲಂಚ ತಿಂದವನ್ನ 180 ಕೋಟಿ ರೂಪಾಯಿ ನಾ ST ಅಂತ ಹೇಳಿ ತನ್ನ ಲೋಕಸಭಾ ಚುನಾವಣೆಗೆ ಹಣವನ್ನು ಬಳ್ಳಾರಿನಲ್ಲಿ ಉಪಯೋಗ ಮಾಡಿಕೊಂಡು ಮತ್ತೊಬ್ಬರಿಗೆ ಕೊಟ್ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ. ಯಾರೇ ಹಣ? ಇಂಥ ಒಂದು ಅವ್ಯವಹಾರ ಮಾಡಿರ್ತಕ್ಕಂಥ ಒಬ್ಬ ಅಯೋಗ್ಯ ಮನುಷ್ಯನ ತಂದು ಪುನಃ ಈಗ ಮಂತ್ರಿ ಮಾಡಿರಂದ್ರೆ ನಿಮಗೆ ನಾಚಿಕೆ ಬರೋದಿಲ್ಲ ಅಂತಕ್ಕಂಥ ಪ್ರಶ್ನೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲ ಅವ ಭಾಳ ಚಲೋ ಅದಾನ, ಅವ ಮಂತ್ರಿ ಚಲೋ ಇದ್ದಾನ ಅಂದ್ರೆ ಸಿದ್ದರಾಮಣ್ಣ ಅಲ್ಲಿ ಹೇಳ್ಯಾನ ನಿಮ್ಮ ಅಸೆಂಬ್ಲಿ ಒಳಗೆ, ನೀವೆಲ್ಲ ಕಾಂಗ್ರೆಸ್ಸಿಗರು ಸಿದ್ದರಾಮಣ್ಣನ ರಾಜೀನಾಮೆ ಕೇಳ್ರಿ, ಹೋಲಿ ಸಿದ್ದರಾಮಣ್ಣ. ಇಲ್ಲ ಹೇಳ್ಬೇಕಂದ್ರೆ ಅಸೆಂಬ್ಲಿ ಒಳಗೆ ನಮಗೆಲ್ಲ ಮೋಸ ಮಾಡ್ಲಿಕ್ಕೆ ಹೇಳಿದ್ರ, ನಮ್ಮನ್ನು ಸಮಾಧಾನ ಮಾಡ್ಲಿಕ್ಕೆ ಹೇಳಿದ್ರ. ಅದಕ್ಕಾಗಿ ಆ ಒಂದು ಪ್ರಶ್ನೆನೂ ಕೂಡ ನಾನು ಕೇಳ್ತೀನಿ. ಸಿದ್ದರಾಮಯ್ಯ ಇದು ಹೇಳುದು ತಪ್ಪ ಅಂತೇಳಿ ಕಾಂಗ್ರೆಸ್ನವ್ರಿಗೆ ಅನಿಸಿದ್ರೆ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯನ ಇವತ್ತೇ ಕಾಂಗ್ರೆಸ್ ಕಿತ್ತು ಹೊರಗೆ ಹಾಕಬೇಕು ಅಂತ ಹೇಳಿ ನಾನು ಒಂದು ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಈ ಹೋರಾಟ ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅಣ್ಣವರ ಸೂಚನೆಯ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇದು 2ನೇ ದಿವಸದ ಹೋರಾಟ. ಈ ಹೋರಾಟದಲ್ಲಿ ನಾವು ಕೆಲವೊಂದು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಆ ಬೇಡಿಕೆಗಳು ಯಾವಪ್ಪ ಅಂದ್ರೆ, ಈ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಪೂರ್ತಿ ಬರ ಪರಿಸ್ಥಿತಿ ಆಗಿದೆ. ಅಂದರೆ ಒಂದು ಹನಿ ಕೂಡ ಮಳೆ ಆಗಿಲ್ಲ. ರೈತರ ಬಹಳ ಕಷ್ಟದಲ್ಲಿ ಪರದಾಡ್ತಿದ್ದಾರೆ. ಆ ಕಷ್ಟದಲ್ಲಿ ಇರುವಂತಹ ರೈತರಿಗೆ ಒಂದು ಸಾಲ ಮನ್ನಾ ಆಗಬೇಕು ಮತ್ತು ನಮ್ಮ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ತಕ್ಷಣ ಈ ಸರ್ಕಾರ ಘೋಷಣೆ ಮಾಡಬೇಕು. ಅದೇ ರೀತಿ ಪ್ರತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಗೋಶಾಲೆಗಳನ್ನು ಮಾಡಬೇಕು ಮತ್ತು ಇನ್ನಿತರ ಹಲವಾರು. ಆಮೇಲೆ ಈ ನಿಗಮದ ಹಣ ನುಂಗಿರುವಂತಹ ನಾಗೇಶ್ ಅವರ ನಾಗೇಂದ್ರ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ನಾವು ಇದೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಾವು ಇವತ್ತು ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಇದೊಂದು ಹೋರಾಟ ಇವತ್ತು ಮುಂದುವರಿಸ್ಕೊಂಡು ಹೊಂಟಿದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ಈ ಸರ್ಕಾರ ಮಹಿಳೆಯರ ವಿರೋಧಿ ಸರ್ಕಾರ. ಮಹಿಳೆಯರಿಗೋಸ್ಕರ ಯಾವುದೇ ತರಹದ ಒಂದು ಸೌಲಭ್ಯಗಳನ್ನು ಈ ಸರ್ಕಾರ ಮಾಡಿಲ್ಲ. ಮಾತಿನಲ್ಲೇ ಅಷ್ಟೇ ಮಹಿಳೆಯರ ಪರವಾಗಿರುವಂಥ ಸರ್ಕಾರ, ಮಹಿಳೆಯರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತೇಳಿ ಬಾಯಿ ಬಡ್ಕೋತಿದ್ದಾರೆ. ಆದ್ರೆ ಆ ಯಾವುದೇ ಕೂಡ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಮಹಿಳೆಯರಿಗೆ ತಲುಪ್ತಿಲ್ಲ. ಮಹಿಳೆಯರಿಗೆ ಇದೀಗ ತಾನೇ ಬರುವಂಥ ಒಂದು ವಿಧವಾ ವೇತನ, ಅಂದರೆ ಅವರ ಮನೆಯವರು ತೀರ್ ಹೋದ್ಮೇಲೆ ಏನೊಂದು ವಿಧವಾ ವೇತನ ಬರ್ತಿದೆ, ಕಳೆದ 6 ತಿಂಗಳುಗಳಿಂದ ಆ ವಿಧವಾ ವೇತನವನ್ನು ಯಾವುದೇ ಮಹಿಳೆಯರಿಗೆ ತಲುಪಿಲ್ಲ. ಅದೇ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂಥೇಳಿ ನಮ್ಮ ಸರ್ಕಾರ ಮಾಡಿತ್ತು. ಆ ಸಂಧ್ಯಾ ಸುರಕ್ಷಾ ಯೋಜನೆ ಕೂಡ ಹಲವಾರು ತಿಂಗಳುಗಳಿಂದ ಬಂದಿದೆ. ಇದೀಗ ತಾನೇ ನಮ್ಮ ಮೋದಿಜಿಯವ್ರ ಸರ್ಕಾರ ಮಾಡಿರುವಂಥ ಯೋಜನೆಗಳು ಏನೇನದಾವಪ್ಪ ಅಂದ್ರೆ, ಮಹಿಳೆಯರಿಗಾಗಿ ಗ್ಯಾಸನ್ನು ಕೊಟ್ಟರು. ಸುಮಾರು ಒಂದು 11 ಕೋಟಿ ಮಹಿಳೆಯರಿಗೆ
ಉಚಿತವಾಗಿ ಅಡಿಗೆ ಅನಿಲನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಬಿಜೆಪಿ ಸರ್ಕಾರ ಮತ್ತು ಮೋದಿಜಿಯವರ ಸರ್ಕಾರ ಮಾಡಿದೆ. ಅದೇ ರೀತಿಯಾಗಿ ಸಾಕಷ್ಟು ಹಲವಾರು ಅಂದರೆ ಈಗ ಗರ್ಭಿಣಿಯರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಫ್ರೀಯಾಗಿ ಎಜುಕೇಷನ್ ಕೊಡುವಂಥದ್ದಾಗಿರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು, ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆ, ಆ ಎಲ್ಲ ಯೋಜನೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಹಿಳೆಯರಿಗಾಗಿ ಗೌರವವನ್ನು ಕೊಡುವಂಥ ಕೆಲಸ ಮಾಡಿದ್ರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಗೌರವವನ್ನು ಮಹಿಳೆಯರಿಗೆ ಕೊಟ್ಟಿಲ್ಲ. ಹಿಂದಿನ ದಿನದಲ್ಲಿ ನಾವು ಈಗ 2-3 ವರ್ಷದ ಹಿಂದ್ಗಡೆಯಿಂದ ನೋಡ್ಕೋತಾ ಬಂದಿದ್ದೀವಿ. ಮಹಿಳೆಯರ ಮೇಲೆ ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ಅನಾಚಾರಗಳಾಗ್ತಿದ್ದಾವೆ. ನೇಹಾ ಕೊಲೆ ಪ್ರಕರಣ ಆಗಿರ್ಬೋದು, ಮತ್ತು ಯುವತಿಯರ ಮೇಲೆ ಕಾಲೇಜಲ್ಲಿ ಹೋಗಿ ಅವರ ಹತ್ಯೆಯನ್ನ ಮಾಡುವಂತ ಪರಿಸ್ಥಿತಿ ಈ ಸರ್ಕಾರದಲ್ಲಿದೆ. ಅಂದ್ರೆ ನೀವು ನೋಡ್ಬೋದು ಮಹಿಳೆಯರು ಯಾವ ರೀತಿ ಕೂಡ ಈ ಸರ್ಕಾರದಲ್ಲಿ ಸುರಕ್ಷಿತವಾಗಿ ಇಲ್ಲ. ಈಗ ಲಾಸ್ಟ್ ಇಯರ್ ನಾವೊಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ವಿ, ಬಾಣಂತಿಯರ ಸರಣಿ ಸಾವುಗಳಾದವು. ಆ ನಿಟ್ಟಿನಲ್ಲಿ ಕೂಡ ಈ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಅದೇ ರೀತಿ ಹಲವಾರು ಒಂದಲ್ಲ ಎರಡಲ್ಲ ಹಲವಾರು ಅನ್ಯಾಯಗಳನ್ನು ಈ ಸರ್ಕಾರ ಮಹಿಳೆಯರ ಮೇಲೆ ಮಾಡಿದೆ. ಅದಕ್ಕೋಸ್ಕರ ನಾವು ಎಲ್ಲ ಜಿಲ್ಲೆಯಿಂದ ಎಲ್ಲ ಮಹಿಳೆಯರು ಕೂಡ ಇವತ್ತು ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀವಿ. ಇನ್ನೂ ಕೂಡ ಹೆಣ್ಮಕ್ಳು ಈ ಹೋರಾಟದಲ್ಲಿ ಸಾಯಂಕಾಲವರೆಗೆ ಬರೋರಿದ್ದಾರೆ. ಯಾವ ಹೆಣ್ಮಕ್ಳಿಗೆಲ್ಲ ಅನ್ಯಾಯ ಆಗಿದೆ, ಯಾರಿಗೆ ಮನೆ ಬಂದಿಲ್ಲ, ಕೆಲವೊಬ್ಬರಿಗೆ ವಿಧವಾ ವೇತನ ಬಂದಿಲ್ಲ, ಮತ್ತು ಈಗ ಇನ್ನೊಂದು ಅವ್ರು ಬಂದ್ ಮಾಡಿದ್ದು ಏನಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಏನು ಬರ್ತಿತ್ತು ಅದು ಕೂಡ ಬಂದಿಲ್ಲ. ಮತ್ತು ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಬರ್ತಿತ್ತು ವಿದ್ಯಾನಿಧಿ ಕೂಡ ಬಂದ್ ಮಾಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಸರ್ಕಾರ 33% ಏನು ನಮ್ಮ ಮೋದಿಜಿಯವರು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ 33% ಮಹಿಳೆಯರಿಗೆ ರಿಸರ್ವೇಷನ್ ಬಿಲ್ಲನ್ನು ತಂದಿತ್ತು. ಆ ಬಿಲ್ಲಿಗೋಸ್ಕರ ಕೂಡ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಅವ್ರಿಗೆ ಮಹಿಳೆಯರ ಮೇಲೆ ಎಷ್ಟು ಅಗೌರವ ಇದೆ ಅಂತ ನಾವು ನೋಡ್ಬೇಕಂದ್ರೆ ತಮ್ದು ಇದೀಗ ತಾನೇ ಅವರು ಸಂಪುಟ ಪುನರ್ರಚನೆ ಮಾಡಿದ್ರು. ಆ ಪುನರ್ರಚನೆ ಮಾಡುವಲ್ಲಿ ಅವರ ಸಂಪುಟದಲ್ಲಿ ಕೂಡ ಒಂದೇ ಒಂದು ಮಹಿಳೆ ಸಚಿವೆಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಹಲವಾರು ಜನ ಶಾಸಕಿಯರು ಕಾಂಗ್ರೆಸ್ನಲ್ಲಿ ಕೂಡ ಇದ್ದಾರೆ. ಸಾಕಷ್ಟು ಪೊಟೆನ್ಷಿಯಲ್ ಇದ್ರೂ ಕೂಡ ಅವರಿಗೆ ಯಾವುದೇ ತರಹದ ಒಂದು ಮಂತ್ರಿಗಿರಿಯನ್ನ ಕಾಂಗ್ರೆಸ್ ಸರ್ಕಾರ ಕೊಡುವಲ್ಲಿ ವಿಫಲವಾಗಿದೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಈ ಸರ್ಕಾರ ಒಂದು ದರಿದ್ರ ಸರ್ಕಾರ ಅಂತೇಳಿ ನಾವು ಹೇಳ್ಬೋದು. ಈ ಸರ್ಕಾರ ಬಂದ್ಮೇಲೆ ಯಾವುದೇ ತರಹದ ಒಂದು ಚಲೋ ಕೆಲಸ ಈ ಸರ್ಕಾರದಲ್ಲಿ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ನಡೆದಿಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ತಕ್ಷಣ ನಾವು ಏನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನೆಲ್ಲ ನಾವು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನು ತಕ್ಷಣ ಪೂರೈಸಬೇಕು ಮತ್ತು ಮಹಿಳೆಯರಿಗೆ ಒಂದು ಗೌರವಯುತ ನಡವಳಿಕೆಯನ್ನ ಈ ಸರ್ಕಾರದಿಂದ ಬರಬೇಕಂತ ಹೇಳಿ ನಾನು ಒಂದು ವಿನಂತಿಯನ್ನ ಮಾಡ್ತೀನಿ, ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ. ಈ ಸರ್ಕಾರ ನಮ್ಮ ಈ ಬೇಡಿಕೆಗಳಿಗೆ ಒಂದು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಅತ್ಯಂತ ತೀವ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು.